ಓಕೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾನು 2 ಕೋಟ್ ಬರ್ತಿದ್ದೀನಿ ಮೇಡಮ್. 2 ಕೋಟ್ 2 ಮಂತ್ರ ಅಂದ್ಕೊಳ್ಳಿ. ಇಷ್ಟು ಮಾಡಿದ್ರೆ 2 ಕೋಟ್ ಅದನ್ನ ಅರ್ಥ ಮಾಡ್ಕೊಂಡೆ, ಪವರ್ ಆಫ್ ವಿಜುವಲೈಸೇಷನ್ 3 ಅರ್ಥ ಮಾಡ್ಕೊಂಡ್ರೆ ನಾನು ಇವತ್ತೇನು ಓದ್ತಾ ಇದ್ದೀನಿ ಅದು ಡಬಲ್ ಮೆಮೊರೈಸ್ ಮಾಡ್ಬೋದು ಅದೇ ಟೈಮಲ್ಲಿ. ಓಕೆ, ಫಸ್ಟ್ ಒಂದು ದ ಪವರ್ ಆಫ್ ಮೆಮೊರೈಸೇಷನ್ ಲೈಸ್ ಇನ್ ಥಿಂಕಿಂಗ್ ಲೈಕ್ ಎ ಸ್ಟೋರಿ, ವಿಜುವಲೈಸಿಂಗ್ ಲೈಕ್ ಎ ಮೂವಿ. ಥಿಂಕಿಂಗ್ ಲೈಕ್ ಎ ಸ್ಟೋರಿ, ವಿಜುವಲೈಸಿಂಗ್ ಲೈಕ್ ಎ ಮೂವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಕೊಟ್ಟು ಪವರ್ ಆಫ್ ಮೆಮೊರೈಸೇಷನ್ ಲೈಸ್ ಇನ್ ಇಮ್ಯಾಜಿನೇಷನ್, ಅಸೋಸಿಯೇಷನ್, ವಿಜುವಲೈಸೇಷನ್. ಓಕೆ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಂದು. ಇವಾಗ ನಾನು ವೇಣು ಸಿ ವಿ ಅಂತ. ಓಕೆ, ನಾನು ಯೂಶಲಿ ಐ ಕಾಲ್ ಬೈ ವೇಣು ಸಿ ವಿ. ಓಕೆ, ವೇಣು ಸಿ ವಿನ ಹೆಂಗೆ ರಿಮೆಂಬರ್ ಮಾಡ್ತೀರಾ? ಯೂಶಲ್ ಆಗಿ ನೀವೇನು ಅಂದರೆ ಏನೋ ಒಂದು ಕನೆಕ್ಷನ್ ಸಿಗುತ್ತೆ, ಒಂದು ಅಸೋಸಿಯೇಷನ್ ಆಗಿರ್ತದೆ ನಿಮ್ಮ ಮೈಂಡಲ್ಲಿ. ನಿಮ್ಮ ಫ್ರೆಂಡು ವೇಣು ಅಂತ ಇರ್ಬೋದು, ಅವರು ಏನೋ ಇದಾಗಿರ್ತದೆ. ವೇಣು ಅಂದರೆ ವೇಣುಗೋಪಾಲ.